ವೆಲ್ಕಮ್ ಟು ಸ್ಮಾರ್ಟ್ ಸಿಲೆಬಸ್ ವಿದ್ಯಾರ್ಥಿ. ನಾವು ನಿಮ್ಮ SSLC ಫೈನಲ್ ಎಕ್ಸಾಮ್ ಪ್ರಿಪರೇಷನ್ ಕ್ರಾಶ್ ಕೋರ್ಸ್ ಸೀರೀಸ್ ಅನ್ನ ತಿಳ್ಕೊಳ್ತಾ ಇದ್ದೀವಿ. ಕ್ರಾಶ್ ಕೋರ್ಸ್ ಸೀರೀಸ್ ಅಂದ್ರೆ ವಿದ್ಯಾರ್ಥಿಗಳು ಇದರಲ್ಲಿ ಕೇವಲ 100% ಕ್ವಶನ್ಸ್, ಎಕ್ಸಾಮ್ ನಲ್ಲಿ ಬರುವಂತಹ 100% ಕ್ವಶನ್ಸ್ ಅನ್ನ ಇಲ್ಲಿ ಡಿಸ್ಕಸ್ ಮಾಡಲಾಗುವುದು. ಸೊ ಈಗಾಗಲೇ ಹಿಂದಿನ ವಿಡಿಯೋಗಳಲ್ಲಿ ಬಹಳಷ್ಟು ಕ್ವಶನ್ಸ್ ಗಳನ್ನ ಡಿಸ್ಕಸ್ ಮಾಡಿದ್ವಿ. ನೀವೇನಾದ್ರೂ ಆ ವಿಡಿಯೋಗಳನ್ನ ನೋಡಿಲ್ಲ ಅಂತಂದ್ರೆ ಕೆಳಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಹೋಗಿ ಆ ವಿಡಿಯೋಗಳನ್ನ ನೋಡ್ಕೋಬಹುದು. ಮತ್ತೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಸಹ ವಿಡಿಯೋಗಳನ್ನ ಶೇರ್ ಮಾಡಿ, ವಿಡಿಯೋಗಳನ್ನ ಲೈಕ್ ಮಾಡೋದನ್ನ ಮರಿಬೇಡಿ. ಬನ್ನಿ ಇವತ್ತೊಂದು 100% ಕ್ವಶನ್ ಅನ್ನ ಎಕ್ಸಾಮ್ ನಲ್ಲಿ ಬರುವಂತ 100% ಕ್ವಶನ್ ನ ತಿಳ್ಕೊಳ್ಳೋಣ. ವಿದ್ಯಾರ್ಥಿಗಳ SSLC ಫೈನಲ್ ಎಕ್ಸಾಮ್ ಪ್ರಿಪರೇಷನ್ ಕ್ರಾಶ್ ಕೋರ್ಸ್ ನಲ್ಲಿ ನಾವು ಈ ವಿಡಿಯೋನಲ್ಲಿ ಡಿಸ್ಕಸ್ ಮಾಡುವಂತ ಟಾಪಿಕ್ ಅಂತಂದ್ರೆ ನಿರ್ದೇಶಾಂಕ ರೇಖಾಗಣಿತ. ನಿಮ್ಗೆಲ್ಲ ತಿಳಿದಿರುವಂತೆ ವಿದ್ಯಾರ್ಥಿಗಳ ಹಿಂದಿನ ವಿಡಿಯೋದಲ್ಲಿ ನಾವು ಈ ದೂರದ ಸೂತ್ರವನ್ನು ಬಳಸಿಕೊಂಡು ಯಾವ ರೀತಿ ಒಂದು ಸಿಂಪಲ್ ಆದಂತ ಸಮಸ್ಯೆ ಬಿಡಿಸೋದನ್ನ ತಿಳ್ಕೊಂಡಿದೀವಿ. ನೀವೇನಾದ್ರೂ ವಿಡಿಯೋ ನೋಡಿಲ್ಲ ಅಂತಂದ್ರೆ ಕೆಳಗೆ ಡಿಸ್ಕ್ರಿಪ್ಷನ್ ನೋಡಿ ನೀವು ಆ ವಿಡಿಯೋನ ನೋಡಬಹುದು. ಇವತ್ತಿನ ವಿದ್ಯಾರ್ಥಿ ಇದು 2ನೇ ಪಾಯಿಂಟ್, ಭಾಗ ಪ್ರಮಾಣ ಸೂತ್ರ. ಸೊ ಈ ಸೂತ್ರವನ್ನು ಬಳಸಿಕೊಂಡು ಬಿಡಿಸುವಂತಹ ಕೆಲವೊಂದು ಸಮಸ್ಯೆಗಳನ್ನು ತಿಳ್ಕೊಳ್ಳೋಣ. ಸೊ ಇದು ಸಹ 100% ಕ್ವಶನ್ ವಿದ್ಯಾರ್ಥಿಗಳು. ಸೊ ಈ ಟಾಪಿಕ್ ನಿಂದ 3 ರಿಂದ 4 ಅಂಕಗಳು ಬರೋದಂತೂ ಗ್ಯಾರಂಟಿ. ಸೊ ಇದು ದೂರದ ಸೂತ್ರ ಮೇಲೆ 1 ಅಂಕ, ಭಾಗ ಪ್ರಮಾಣದ ಸೂತ್ರ ನಿಮಗೆ ಕೇಳಬಹುದು. ಸೊ ಇದರಲ್ಲಿ 1 ಅಂಕ ಅಥವಾ 2 ಅಂಕ, ಇಲ್ಲಪ್ಪ ಅಂತಂದ್ರೆ ತ್ರಿಭುಜದ ವಿಸ್ತೀರ್ಣದ ಸೂತ್ರವನ್ನು ಕಂಡುಹಿಡಿಯುವಂತ ಒಂದು ಸಮಸ್ಯೆ ಬರಬಹುದು. ಸೊ ಒಟ್ಟಾರೆಯಾಗಿ 3 ರಿಂದ 4 ಅಂಕಗಳು ಬರೋದು ಈ ಟಾಪಿಕ್ ನಿಂದ ಗ್ಯಾರಂಟಿ. ಸೊ ಅದು ಈ 3 ಪಾಯಿಂಟ್ ಗಳ ಮೇಲೆ ಕೇಳುವಂತ ಎಲ್ಲಾ ಸಾಧ್ಯತೆಗಳು ಇವೆ. ಇವತ್ತಿನ ವಿದ್ಯಾರ್ಥಿಗಳ ಭಾಗ ಪ್ರಮಾಣ ಸೂತ್ರವನ್ನ ತಿಳಿದುಕೊಳ್ಳೋಣ ಹಾಗೂ ಅದಕ್ಕೆ ಸಂಬಂಧಪಟ್ಟಂತ ಸಮಸ್ಯೆಗಳನ್ನು ಸಹ ನಾವು ತಿಳ್ಕೊಳ್ಳೋಣ. ಬನ್ನಿ. ಸೊ ವಿದ್ಯಾರ್ಥಿ ನಿರ್ದೇಶಾಂಕ ಗಣಿತದಲ್ಲಿ 2ನೇ ಪಾಯಿಂಟ್ ಭಾಗ ಪ್ರಮಾಣ ಸೂತ್ರ. ಸೊ ಈ ಭಾಗ ಪ್ರಮಾಣ ಸೂತ್ರ ನಿಮಗೆ ಚೆನ್ನಾಗಿ ಗೊತ್ತಿರಬೇಕು ವಿದ್ಯಾರ್ಥಿ. ಇಲ್ಲಿರುವಂತಹ ಬೆಲೆಗಳು ಭಾಗ ಪ್ರಮಾಣ ಸೂತ್ರವೆಂದರೆ ವಿದ್ಯಾರ್ಥಿಗಳು ಒಂದು ಸರಳ ರೇಖೆ. ಈ ಬಿಂದುವಿನ ನಿರ್ದೇಶಾಂಕಗಳು ಎ, ಅದನ್ನು ನಾವು x1 y1 ಅಂತ ತೆಗೆದುಕೊಳ್ಳೋಣ. ಈ ಬಿಂದುವಿನ ನಿರ್ದೇಶಾಂಕಗಳು ಬಿ, ಅದನ್ನು ನಾವು x2 y2 ಅಂತ ತೆಗೆದುಕೊಳ್ಳೋಣ. ಸೊ ಈ ಎರಡು ಬಿಂದುಗಳ ಮಧ್ಯ ಅಥವಾ ಯಾವ್ದಾದ್ರು ಬದಿಯಲ್ಲಿ ಒಂದು ಬಿಂದುವಿದೆ, ಉದಾಹರಣೆಗೆ ಇದು. ಸೊ ಈ ಬಿಂದು ಏನ್ ಮಾಡ್ತದಪ್ಪ ಅಂತಂದ್ರೆ ಈ ಕೊಟ್ಟಂತ ರೇಖೆಯನ್ನು 2 ಭಾಗಗಳಲ್ಲಿ ಇದನ್ನ ಡಿವೈಡ್ ಮಾಡುತ್ತದೆ, ವಿಭಾಗಿಸದೆ, ಹೌದಲ್ಲ? ಸೊ ಈ ಒಂದು ಭಾಗ ದೊಡ್ಡದು, ಈ ಒಂದು ಭಾಗ ಚಿಕ್ಕದು. ಹಾಗಾದ್ರೆ 2 ಭಾಗಗಳು ಯಾವ ಅನುಪಾತದಲ್ಲಿದೆ ಅಂದ್ರೆ ಇದರ ಅನುಪಾತ ನಾವು m1 ಅಂತ ತೆಗೆದುಕೊಳ್ಳೋಣ, ಇದರ ಅನುಪಾತ ನಾವು m2 ಅಂತ ತೆಗೆದುಕೊಳ್ಳೋಣ. ಇದರ ಅರ್ಥ ಈ ರೇಖೆಯು m1 ಅನುಪಾತ m2, ಈ ಒಂದು ಅನುಪಾತದಲ್ಲಿ ಈ ರೇಖೆಯು ವಿಭಾಗಿಸಲ್ಪಟ್ಟಿದೆ. ಸೊ ಇದರ ಅರ್ಥ ಕೊಟ್ಟಂತಹ 2 ನಿರ್ದೇಶಾಂಕಗಳನ್ನು, ನೀವು ಸಮಸ್ಯೆ ಕೊಟ್ಟಂತಹ 2 ನಿರ್ದೇಶಾಂಕಗಳನ್ನು, ಮೊದಲನೇ ನಿರ್ದೇಶಾಂಕವನ್ನು x1 y1 ಅಂತ ತೆಗೆದುಕೋಬೇಕು, ಎರಡನೇ ನಿರ್ದೇಶಾಂಕವನ್ನ x2 y2 ಹಾಗೂ ಕೊಟ್ಟಂತ ಒಂದು ಅನುಪಾತವನ್ನ m1 m2 ಅಂತ ತೆಗೆದುಕೋಬೇಕು. ತಿಳಿತಲ್ಲ? ಇನ್ ಕೆಲವೊಂದು ಬಾರಿ ವಿದ್ಯಾರ್ಥಿಗಳು ಏನ್ ಮಾಡ್ತಾರಪ್ಪ ಅಂತಂದ್ರೆ ಈ ಸಮಸ್ಯೆನ ಈ ರೀತಿ ಕೇಳಬಹುದು. ಅನುಪಾತ ನೀಡಲಾಗುವುದು, ಅದಲ್ಲದೆ ಈ ಎ, ಈ ಬಿ ಇದನ್ನು ನೀಡಲಾಗುವುದು, ಈ ಬಿಂದುವಿನ ನಿರ್ದೇಶಾಂಕಗಳನ್ನು ಕೆಲವೊಂದು ಬಾರಿ ಕೇಳ್ತಾರೆ. ಸೊ ಆವಾಗ ನೀವು ನಿರ್ದೇಶಾಂಕಗಳನ್ನು K1 ಎಂದು ನೀವು ತೆಗೆದುಕೋಬೇಕು. ಸೊ ನಾವು ಈ ರೀತಿ ಇರುವಂತಹ 2 ಸಮಸ್ಯೆಗಳಲ್ಲಿ ಒಂದೊಂದು ಸಮಸ್ಯೆ ತೆಗೆದುಕೊಳ್ಳೋಣ. ಅದರಲ್ಲಿ ಮತ್ತೆ ನಿಮಗೆ ಹೋಮ್ವರ್ಕ್ ಇರುವುದು, ಅದನ್ನು ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ಈ ಭಾಗ ಪ್ರಮಾಣದ ಸೂತ್ರಕ್ಕೆ ಸಂಬಂಧಪಟ್ಟಂತ ಸಮಸ್ಯೆ ನಿಮಗೆ ಕ್ಲಿಯರ್ ಆಗುತ್ತೆ. ಸೊ ಸೂತ್ರ ಅಂತಂದ್ರೆ m1 x2 ಪ್ಲಸ್ m2 x1 ಅಪಾನ್ m1 ಪ್ಲಸ್ m2, ಅದೇ ರೀತಿ m1 y2 ಪ್ಲಸ್ m2 y1 ಅಪಾನ್ m1 ಪ್ಲಸ್ m2. ಸೊ ಚೇಂಜ್ ಏನಪ್ಪಾ ಅಂತ ನೋಡಿ, m1 m1 m2 m2 ಇದಂತೂ ಸೇಮ್. ಅದೇ ರೀತಿ m1 m1 m2 m2 ಇದು ಸೇಮ್. ಚೇಂಜ್ ಇರುವುದು ಇಲ್ಲಿ x2 ಇಲ್ಲಿ x1. ಸೊ ಫಸ್ಟ್ x2 ದೆನ್ x1, ಅದೇ ರೀತಿ y2 y1. ಈ ಡಿಫರೆನ್ಸ್ ನೀವು ತಿಳ್ಕೊಂಡ್ಬಿಟ್ರೆ ಭಾಗ ಪ್ರಮಾಣ ಸೂತ್ರನ ನೀವು ಈಸಿಯಾಗಿ ನೆನಪಿಟ್ಕೋಬಹುದು, ಹೌದಲ್ಲ? ಓಕೆ, ನಾವೀಗ ಇದಕ್ಕೆ ಸಂಬಂಧಪಟ್ಟಂತ ಸಮಸ್ಯೆ ತಿಳ್ಕೊಳ್ಳೋಣ. ಬನ್ನಿ. ಓಕೆ ವಿದ್ಯಾರ್ಥಿ, ನಿರ್ದೇಶಾಂಕ ಗಣಿತದಲ್ಲಿ ಭಾಗ ಪ್ರಮಾಣ ಸೂತ್ರ ಬಳಸಿಕೊಂಡು ಬಿಡಿಸುವ ಸಮಸ್ಯೆಯಲ್ಲಿ ಮೊದಲನೇ ಸಮಸ್ಯೆ ಎ, -1 7 ಮತ್ತು 4 -3 ಇವೆರಡು ಬಿಂದುಗಳು. ಈ ಬಿಂದುಗಳನ್ನು ಸೇರಿಸುವಂತ ರೇಖಾಖಂಡ ಅಂತ ವಿದ್ಯಾರ್ಥಿಗಳಿಗೆ ಒಂದು ರೇಖಾಖಂಡ. ಸೊ ಇದರ ಕೋಆರ್ಡಿನೇಟ್ಸ್, ಇದರ ನಿರ್ದೇಶಾಂಕಗಳು
-1 7. ಅದೇ ರೀತಿ ಇದರ ಕೋಆರ್ಡಿನೇಟ್ಗಳು 4 -3. ಈ ಎರಡೂ ಬಿಂದುಗಳನ್ನು ಸೇರಿಸುವಂತಹ ರೇಖಾಖಂಡವನ್ನ 2:3 ಅಂದ್ರೆ ಎಲ್ಲೋ ಈ ರೇಖೆಯ ಮೇಲೆ ಒಂದು ಬಿಂದುವಿದೆ, ಉದಾಹರಣೆಗೆ ಇದು ಇಲ್ಲಿ ಇರಬಹುದು. ಸೊ ಈ ಬಿಂದುವು ಈ ಕೊಟ್ಟಂತ ಒಂದು ರೇಖೆಯನ್ನ ಏನ್ ಮಾಡ್ತಾ ಇದೆಪ್ಪ ಅಂತಂದ್ರೆ ಅದನ್ನ 2:3 ವಿಭಾಗಿಸ್ತಾ ಇದೆ. ಹಾಗಾದರೆ ಈ ಬಿಂದುವಿನ ನಿರ್ದೇಶಾಂಕಗಳು ಏನು ಅಂದ್ರೆ ಇದರ ಎಕ್ಸ್ ಮತ್ತು y ಗಳ ಬೆಲೆಗಳನ್ನ ನಾವೀಗ ಕಂಡುಕೋಬೇಕು. ಈ ತರ ಸಮಸ್ಯೆ, ಎರಡು ನಿರ್ದೇಶಾಂಕ ನೀಡಲಾಗಿದೆ, ಒಂದು ಅನುಪಾತವನ್ನು ನೀಡಲಾಗಿದೆ, ಇದರ ನಿರ್ದೇಶಾಂಕಗಳನ್ನ ಅಂದ್ರೆ ಈ ಬಿಂದು ನಿರ್ದೇಶಾಂಕ ನಾವು ಕಂಡುಕೋಬೇಕು. ಇದಕ್ಕಾಗಿ ನಾವು ಬಳಸೋದು ಭಾಗ ಪ್ರಮಾಣ ಸೂತ್ರ. ಐತಲ್ಲ? ಓಕೆ, ಸೊಲ್ಯೂಷನ್. ಮೊದಲಿಗೆ ಸೂತ್ರನ ಬರ್ಕೊಳ್ಳಿ. ಭಾಗ ಪ್ರಮಾಣ ಸೂತ್ರ ಈಕ್ವಲ್ ಟು ಈಗಾಗಲೇ ನಿಮಗೆ ಹೇಳಿದಂತೆ m1 ಪ್ಲಸ್ m2 ಅಪಾನ್ m1 ಪ್ಲಸ್ m2. ಹೌದಲ್ಲ? ಕಾಮನ್. ಇಲ್ಲಿ ಯಾವುದೇ ಪ್ಲಸ್ ಅಥವಾ ಮೈನಸ್ ಚಿಹ್ನೆ ಇಲ್ಲ ವಿದ್ಯಾರ್ಥಿ, ಯಾಕಂದ್ರೆ ಎರಡು ಬಿಂದುಗಳ ನಡುವೆ ಕಾಮ ಇರುವುದು. ಸೊ ಇಲ್ಲೊಂದು ಕಾಮ ತಗೋಬೇಕು. ನೆಕ್ಸ್ಟ್ ಅದೇ ರೀತಿ m1 ಪ್ಲಸ್ m2 ಅಪಾನ್ m1 ಪ್ಲಸ್ m2. ಐತಲ್ಲ? ಇಲ್ಲಿ x2, ಇಲ್ಲಿ x1, ಅದೇ ರೀತಿ ಇಲ್ಲಿ y2, ಇಲ್ಲಿ y1. ಸೊ ಇಷ್ಟು ಬರ್ಕೊಂಡ್ಬಿಟ್ರೆ ಭಾಗ ಪ್ರಮಾಣ ಸೂತ್ರ ರೆಡಿ. ಸೊ ಈ ಭಾಗ ಪ್ರಮಾಣ ಸೂತ್ರದಲ್ಲಿ ನಾವು ಈಗ ಬೆಲೆಗಳನ್ನ ಆದೇಶಿಸಬೇಕು. ಮೊದಲಿಗೆ ಈ ಒಂದು ನಿರ್ದೇಶಾಂಕವನ್ನು ನಾವು x1 y1 ಅಂತ ಗುರುತಿಸಿಕೊಳ್ಳೋಣ. ಸೊ x1 y1 ಅಂದರೆ ಇದು -1 7. ಅದೇ ರೀತಿ x2 y2 ಅಂದ್ರೆ ಅದು 4 -3. ಇನ್ನೊಂದು 2:3. ಈ 2:3 ನಾವು ಅನುಪಾತಕ್ಕೆ ತೆಗೆದುಕೋಬೇಕು. ಸೊ ಇದು ಅನುಪಾತ ಅಂದ್ರೆ ಇದು m1 m2. ಸೊ ಇದು 2 3. ಐತಲ್ಲ? ಸೊ ಎಲ್ಲಾ ಬೆಲೆಗಳನ್ನು ಈಗ ಭಾಗ ಪ್ರಮಾಣ ಸೂತ್ರದಲ್ಲಿ ಆದೇಶಿಸಿ. ಆದ್ದರಿಂದ ಬಿಂದುವಿನ ನಿರ್ದೇಶಾಂಕಗಳು ಈಕ್ವಲ್ ಟು, ಓಕೆ, ಸೂತ್ರದಲ್ಲಿ m1 ಎಂದರೆ 2, x2 ಎಂದರೆ 4 ಪ್ಲಸ್ m2 ಎಂದರೆ 3, x1 -1 ಅಪಾನ್ m1 ಪ್ಲಸ್ m2 ಅಂದರೆ 2 ಪ್ಲಸ್ 3. ಅದೇ ರೀತಿ ಇನ್ನು ಎರಡನೇ ಬಿಂದು m1 ಅಂತಂದ್ರೆ ಮತ್ತೆ 2, y2. ಸೊ ಈ ಬಾರಿ y2 ತಗೋಬೇಕು, ಅದು -3 ಪ್ಲಸ್ m2 ಎಂದರೆ 3, y1 ಎಂದರೆ 7. ಐತಲ್ಲ? ಅಪಾನ್ ಮತ್ತೆ m1 ಪ್ಲಸ್ m2. ಸೊ 2 ಪ್ಲಸ್ 3 ಈಕ್ವಲ್ ಟು ಈ ಸಂಖ್ಯೆಯನ್ನು ಈಗ ಬಿಡಿಸಿಕೊಳ್ಳಿ. 4 × 2 8 ಪ್ಲಸ್ ಇಂಟು ಮೈನಸ್ 3 ಗುಣಾಕಾರ 1 3 ಅಪಾನ್ 2 ಪ್ಲಸ್ 3 ಇದು 5. ಅದೇ ರೀತಿ ಪ್ಲಸ್ ಇಂಟು ಮೈನಸ್ 2 ಇಂಟು 3 6. ಸೊ ಇಲ್ಲಿ ಯಾವುದೇ ಮೈನಸ್ ಇಲ್ಲ, ಸೊ ಪ್ಲಸ್ ಹಾಗೆ ಉಳಿಯುವುದು. 7 ಗುಣಾಕಾರ 3 21 ಅಪಾನ್ 2 ಪ್ಲಸ್ 3 5 ಈಕ್ವಲ್ ಟು 8 ಮೈನಸ್ 3 ಇದು 5 ಅಪಾನ್ 5. ಇನ್ನು -6 ಪ್ಲಸ್ 21 ಎರಡು ಬೇರೆ ಚಿಹ್ನೆಗಳು ಹೊಂದಿರುವಂತಹ ಸಂಖ್ಯೆಗಳು, ಸೊ ನಾವು ಮೈನಸ್ ಮಾಡ್ಕೋಬೇಕು. 21ರಲ್ಲಿ 6 ಹೋದರೆ 15, ದೊಡ್ಡ ಸಂಖ್ಯೆ ಚಿಹ್ನೆ ಪ್ಲಸ್, ಸೊ ಉತ್ತರಕ್ಕೂ ಸಹ ಪ್ಲಸ್ ಅಪಾನ್ 5. ಇನ್ನು ನೆಕ್ಸ್ಟ್ 5 ಇದನ್ನು ನಾವು ಭಾಗಿಸ್ಕೋಬಹುದು. 5ರ ಮಗ್ಗಿಲೆ 5 1ರಿಂದ, 5ರ ಮಗ್ಗಿಲೆ 5 1ರಿಂದ. ಅದೇ ರೀತಿ ಈ ಎರಡು ಸಂಖ್ಯೆಗಳನ್ನು ಸಹ ನಾವು ಭಾಗಿಸ್ಕೋಬಹುದು. 5ರ ಮಗ್ಗಿಲೆ 5 1ರಿಂದ, 15 3ರಿಂದ. ಸೊ ಈಕ್ವಲ್ ಟು 1 ಅಪಾನ್ 1 1, 3 ಅಪಾನ್ 1 3. ಸೊ ಇದು ಈ ಬಿಂದುವಿನ ನಿರ್ದೇಶಾಂಕಗಳು ವಿದ್ಯಾರ್ಥಿ. ಅಂದರೆ ಆ ಬಿಂದು ಕೊಟ್ಟಂತ ರೇಖೆಯನ್ನು 2:3ರಲ್ಲಿ ವಿಭಾಗಿಸಿದರೆ ಅದರ ನಿರ್ದೇಶಾಂಕಗಳು 1 3. ಎಷ್ಟು ಈಸಿ ಆದಂತ ಒಂದು ಸಮ್.
ಜಸ್ಟ್ ನೀವು ಸೂತ್ರ ನೆನ್ಪಿಟ್ಕೋಬೇಕು, ಅದು ಸರಿಯಾಗಿ ಬೆಲೆಗಳಲ್ಲಿ ಆದೇಶಿಸಬೇಕು. ಸೊ ಒಂದು ಇಂಪಾರ್ಟೆನ್ಸ್ ವಿದ್ಯಾರ್ಥಿ 2 ಮಾರ್ಕ್ಸ್ಗೆ ಈ ಸಂಭಾವ್ಯತೆ ಗ್ಯಾರಂಟಿ ಆಯ್ತಾ. ಸೊ ಇದೇ ರೀತಿ ಇನ್ನೊಂದು ಸಮ್ ಇದೆ, ಅದನ್ನು ಸಹ ನಾವೀಗ ತಿಳ್ಕೊಳ್ಳೋಣ. ಇನ್ನು ನಿರ್ದೇಶಾಂಕ ಗಣಿತದಲ್ಲಿ ಭಾಗ ಪ್ರಮಾಣ ಸೂತ್ರ ಉಪಯೋಗಿಸಿಕೊಂಡು 2ನೇ ಸಮಸ್ಯೆ. ವಿದ್ಯಾರ್ಥಿಗಳಿಗೆ ಕೊಟ್ಟಂತ ಸಮಸ್ಯೆ -3, 10 ಮತ್ತು 6, -8 ಈ ಬಿಂದುಗಳನ್ನು ಸೇರಿಸುವ ರೇಖಾಖಂಡವು -1, 6ರಿಂದ ಯಾವ ಅನುಪಾತದಲ್ಲಿ ವಿಭಾಗಿಸಲ್ಪಡುತ್ತದೆ. ಇದರರ್ಥ ವಿದ್ಯಾರ್ಥಿಗಳು ಸಮಸ್ಯೆನ ಮೊದಲು ತಿಳ್ಕೊಂಡು, ಒಂದು ರೇಖೆ, 2 ಬಿಂದುಗಳು, ಮೊದಲನೇ ಬಿಂದುವಿನ ನಿರ್ದೇಶಾಂಕಗಳು -3, 10, ಈ ಬಿಂದು ನಿರ್ದೇಶಾಂಕಗಳು 6, -8. ಈ ರೇಖೆ ಮೇಲೆ ಎಲ್ಲೋ ಒಂದು ಕಡೆ ಒಂದು ಬಿಂದುವಿದೆ, ಉದಾಹರಣೆಗೆ ಅದನ್ನ ಇಲ್ಲಿ ತಿಳ್ಕೊಂಡು. ಸೊ ಇದರ ನಿರ್ದೇಶಾಂಕಗಳು -1, 6. ಈ ಬಿಂದುವು ಈ ಕೊಟ್ಟಂತ ಒಂದು ಸರಳ ರೇಖೆಯನ್ನ ಇಲ್ಲೊಂದು ಭಾಗ, ಇಲ್ಲೊಂದು ಭಾಗ, 2 ಭಾಗಗಳಲ್ಲಿ ವಿಭಾಗಿಸ್ತಾ ಇದೆ, ಹೌದಲ್ಲ. ಸೊ ಹಾಗಾದ್ರೆ ಯಾವ ಅನುಪಾತದಲ್ಲಿ ಇದನ್ನು ವಿಭಾಗಿಸಿದೆ ಅಂದ್ರೆ ಇಲ್ಲಿ ನಾವು ಕಂಡುಹಿಡ್ಕೊಳ್ಳೋದು m1 m2 ಇದೆಯಲ್ಲ. ಸೊ ಇದು x1 y1, ಇದು x2 y2. ಇದನ್ನು ನಾವು ಕೇವಲ xy ಅಂತ ಬರಿಬೇಕು. ನಂತರ ನಾವು ಇಲ್ಲಿ m1 ಇಲ್ಲಿ m2 ಇದರ ಬೆಲೆಯನ್ನ ಕಂಡುಕೋಬೇಕು. ಇದೆಯಲ್ಲ, ಬನ್ನಿ ಸೂತ್ರ ಬರ್ಕೊಳ್ಳೋಣ. ಸೊಲ್ಯೂಷನ್ ಭಾಗ ಪ್ರಮಾಣ ಸೂತ್ರ equal to m1 plus m2 upon m1 plus m2, ಅದೇ ರೀತಿ m1 plus m2 upon m1 plus m2. ಸೊ ಇಲ್ಲಿ x2, ಇಲ್ಲಿ x1, ಅದೇ ರೀತಿ ಇಲ್ಲಿ y2, ಇಲ್ಲಿ y1 ಇದೆಯಲ್ಲ. ಇದು ಭಾಗ ಪ್ರಮಾಣ ಸೂತ್ರ. ಈಗ ಮೊದಲಿಗೆ ಬೆಲೆಗಳನ್ನ ನಾವು ಹೊಂದಿಸಿಕೊಳ್ಳೋಣ. ಓಕೆ, ಇದು x1 y1. ಸೊ x1 y1 ಎಂದರೆ -3, 10. ಇದು x2 y2. ಸೊ x2 y2 ಎಂದರೆ ಇದು 6 - 8. ಇದು x1 ಎಂದರೆ ಇದು -1, 6. ನಾವೇನ್ ಕಂಡುಹಿಡಿಯಬೇಕು? mn. ಸೊ m ಅನುಪಾತ ನಾವೇನ್ ಕಂಡುಹಿಡಿಯಬೇಕು? m1 ಅನುಪಾತ m2. ನಾವಿದನ್ನ k ಅನುಪಾತ 1 ಎಂದು ತೆಗೆದುಕೊಳ್ಳೋಣ. ಇದರ ಅರ್ಥ m1 ಎಂದರೆ k, m2 ಎಂದರೆ 1. ಸೊ ಎಲ್ಲಾ ಬೆಲೆಗಳನ್ನೀಗ ಭಾಗ ಪ್ರಮಾಣ ಸೂತ್ರದಲ್ಲಿ ಆದೇಶಿಸಬೇಕು ಇದೆಯಲ್ಲ. ಸೊ ಇದೊಂದು ನಿರ್ದೇಶಾಂಕ p x1 equal to m1 ಎಂದರೆ k, x2 ಎಂದರೆ 6 ಪ್ಲಸ್ m2 ಎಂದರೆ 1, ಅದೇ ರೀತಿ x1 ಎಂದರೆ -3 ಇದೆಯಲ್ಲ. ಇನ್ನು m1 ಪ್ಲಸ್ m2 ಎಂದರೆ k ಪ್ಲಸ್ 1, ಅದೇ ರೀತಿ ಇನ್ನು ಎರಡನೇ ನಿರ್ದೇಶಾಂಕ m1 ಎಂದರೆ k, y2 ಎಂದರೆ -n2 ಪ್ಲಸ್ m2 ಎಂದರೆ 1, ಇನ್ನು y1 ಎಂದರೆ ಅದು 10 ಇದೆಯಲ್ಲ, ಅಪಾನ್ m1 ಪ್ಲಸ್ m2 ಎಂದರೆ k ಪ್ಲಸ್ 1. ಇನ್ನು ಈ ಬೆಲೆಗಳನ್ನ ಬಿಡಿಸ್ಕೋಬೇಕು. ಸೊ ಇಲ್ಲಿ xy ಎಂದರೆ ವಿದ್ಯಾರ್ಥಿ ನಾವು ಅದನ್ನ -1, 6 ಅಂತ ತೆಗೆದುಕೊಂಡಿದ್ದೇವೆ. ಸೊ -1, 6 equal to 6 into k, 6k plus into minus. So 3 into 1, 3 upon k plus 1, plus into minus n2 into k plus 10 into 1, 10 upon k plus 1. ಓಕೆ, ಈಗ -1 ಈ 1ನೇ ನಿರ್ದೇಶಾಂಕದ ಜೊತೆಗೆ ನಾವು ಹೋಲಿಸಿಕೊಳ್ಳೋಣ. ಅದೇ ರೀತಿ 6 2ನೇ ನಿರ್ದೇಶಾಂಕದ ಜೊತೆಗೆ ಹೋಲಿಸಿಕೊಳ್ಳೋಣ. ಓಕೆ, -1 equal to
6k ಮೈನಸ್ 3 ಅಪಾನ್ k ಪ್ಲಸ್ 1. ಇನ್ನು ನೆಕ್ಸ್ಟ್ ಈ 6 ಅನ್ನ ಎರಡನೇ ನಿರ್ದೇಶಾಂಕ 6 ಈಕ್ವಲ್ ಟು ಎರಡನೇ ನಿರ್ದೇಶಾಂಕ ಮೈನಸ್ 8k ಪ್ಲಸ್ 10 ಅಪಾನ್ k ಪ್ಲಸ್ 1. ಸೊ ವಿದ್ಯಾರ್ಥಿ ನಿಮ್ಮ ಹತ್ರ ಈಗ ಎರಡು ಆಪ್ಷನ್, ಒಂದು -1 ಈಕ್ವಲ್ ಟು 6k ಮೈನಸ್ 3 ಅಪಾನ್ k ಪ್ಲಸ್ 1, ಇನ್ನೊಂದು 6 ಈಕ್ವಲ್ ಟು ಮೈನಸ್ 8k ಪ್ಲಸ್ 10 ಅಪಾನ್ k ಪ್ಲಸ್ 1. ನಮ್ಗೆ ಇಲ್ಲಿ ಕೇವಲ k ಬೆಲೆ ಬೇಕು. ಆ k ನ ಬೆಲೆಯನ್ನು ಕಂಡ್ಲಿಕ್ಕೆ ನೀವು ಈ ಮೊದಲನೇ ನಿರ್ದೇಶಾಂಕನಾದ್ರೂ ಬಿಡಿಸ್ಕೊಳ್ಳಿ ಅಥವಾ ಎರಡನೇ ನಿರ್ದೇಶಾಂಕನ ಇದನ್ನಾದ್ರೂ ಬಿಡಿಸ್ಕೊಳ್ಳಿ. ಯಾವ್ದಾದ್ರೂ ಒಂದನ್ನು ಬಿಡಿಸ್ಕೊಂಡ್ರೆ ಸಾಕು, ನಮ್ಗೆ k ಬೆಲೆ ಸಿಗೋದು. ಸೊ ಈ ಮೊದಲನೇ ನಿರ್ದೇಶಾಂಕ ಸ್ವಲ್ಪ ಈಸಿ ಅನಿಸ್ತದೆ, ಏನ್ ಮಾಡೋಣ, ಇದನ್ನೇ ಬಿಡಿಸ್ಕೊಳ್ಳಿ. ಸೊ ಅದಕ್ಕಾಗಿ ಮೊದಲಿಗೆ ಈ ಛೇದವನ್ನ ಈ -1 ಜೊತೆ ಗುಣಾಕಾರ ಮಾಡ್ಕೊಳ್ಳಿ. ಸೊ -1 ಇಂಟು k ಪ್ಲಸ್ 1 ಅಂದ್ರೆ ಮೊದಲಿಗೆ k ಅನ್ನ ಗುಣಿಸ್ಕೊಳ್ಳಿ. k ಇಂಟು -1 ಮೈನಸ್ k ಪ್ಲಸ್ 1 ಇಂಟು -1 ಪ್ಲಸ್ ಇಂಟು ಮೈನಸ್ ಇದು 1 ಈಕ್ವಲ್ ಟು ಅಂಶದಲ್ಲಿ ಉಳಿದಿರುವುದು 6k ಮೈನಸ್ 3. ನೆಕ್ಸ್ಟ್ ಈ ಮೈನಸ್ k ನ ಈ ಬದಿಗೆ ಕಳಿಸಿ -3 ಈ ಬದಿಗೆ ತೆಗೆದುಕೊಳ್ಳಿ. ಸೊ ಇಲ್ಲಿ ಉಳಿದಿರುವುದು -1 -3 ಈ ಬದಿಗೆ ಬಂತು, ಸೊ ಅದು +3. ಅದೇ ರೀತಿ 6k ಆಸ್ ಇಟ್ ಈಸ್ -k ನ ಈ ಬದಿಗೆ ಕಳಿಸಿ, ಸೊ ಅದು ಚಿಹ್ನೆ ಚೇಂಜ್ ಆಗುತ್ತೆ, +k. -1 +3 ಎಷ್ಟು, ಎರಡು ಬೇರೆ ಚಿಹ್ನೆಗಳನ್ನು ಸಹ ಮೈನಸ್ ಮಾಡ್ಕೋಬೇಕು. 3 -1 2, ದೊಡ್ಡ ಸಂಖ್ಯೆ 3 ಅದರ ಚಿಹ್ನೆ ಪ್ಲಸ್, ಸೊ ಉತ್ತರಕ್ಕೂ ಸಹ ಪ್ಲಸ್. 6k ಪ್ಲಸ್ k ಇದು 7k. ಹಾಗಾದರೆ k ಈಕ್ವಲ್ ಟು 7 ಭಾಗಾಕಾರ ಮಾಡಿ. ಸೊ ಇದು 2/7. ಇದರ ಅರ್ಥ ಈ ಬಿಂದು ಅಂದ್ರೆ ಇದು -1 6 ಅನ್ನುವಂತ ಒಂದು ಬಿಂದು ಈ ಸಂಖ್ಯಾ ರೇಖೆಯನ್ನು 2:7ರಲ್ಲಿ ವಿಭಾಗಿಸುತ್ತದೆ. ಆದ್ದರಿಂದ ಅನುಪಾತ ಈಕ್ವಲ್ ಟು 2:7. ಈ ರೀತಿ ಎರಡು ಸಮಸ್ಯೆಗಳಿವೆ. ಒಂದು ಈ ಅನುಪಾತ ಕಂಡ್ಲಿಕ್ಕೆ ನಿಮಗೆ ಹೇಳಬಹುದು, ಅಥವಾ ಈ ಬಿಂದುವಿನ ನಿರ್ದೇಶಾಂಕನ ಕಂಡ್ಲಿಕ್ಕೆ ನಿಮಗೆ ಹೇಳ್ಬಹುದು. ಸೊ ಎರಡು ಪ್ರಕಾರದ ಸಮಸ್ಯೆಗಳಿಗೆ ಒಂದೊಂದು ಸಮಸ್ಯೆ ನಾವೀಗ ಡಿಸ್ಕಸ್ ಮಾಡಿದ್ದೀವಿ. ಇದಕ್ಕಾಗಿ ಇಲ್ಲಿದೆ ನೋಡಿ ನಿಮ್ಮ ಈಗ ಹೋಮ್ವರ್ಕ್ ಟೈಮ್. ಸೊ ಈ ಹೋಮ್ವರ್ಕ್ ನಲ್ಲಿ ಕೊಟ್ಟಿರುವಂತಹ ಸಮಸ್ಯೆಗಳನ್ನ ನೀವು ಉತ್ತರಗಳನ್ನ ಕಂಡುಹಿಡ್ಕೊಳ್ಳಿ. ಸೊ ಇದಕ್ಕೆ ಬಂದಂತ ಉತ್ತರಗಳನ್ನ ತಪ್ಪದೆ ಕಮೆಂಟ್ ನಲ್ಲಿ ಸಹ ತಿಳಿಸಿ. ಸೊ ಈ ಕ್ವಶನ್ ಅನ್ನ ಪದೇ ಪದೇ ನೀವು ಬರ್ಕೊಂಡು ಇವುಗಳನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಈ ಕ್ವಶನ್ ಎಕ್ಸಾಮ್ ಬರುವಂತ ಗ್ಯಾರಂಟಿ ವಿದ್ಯಾರ್ಥಿಗಳು. ಸೊ ಈ ರೀತಿ ಇನ್ನೂ ಬಹಳಷ್ಟು ಗ್ಯಾರಂಟಿ ಸಮ್ಗಳು, ಆಲ್ಮೋಸ್ಟ್ 40 ಮಾರ್ಕ್ಸ್ ಗ್ಯಾರಂಟಿ ಪ್ರಶ್ನೆಗಳು ಇವೆ. ಸೊ ಇದರ ಅರ್ಥ ನೀವು ಎಕ್ಸಾಮ್ ಬರೆಯೋದು ಕೇವಲ 40 ಮಾರ್ಕ್ಸ್. ಸೊ ಈ 40 ಮಾರ್ಕ್ಸ್ ನೀವು ಪರ್ಫೆಕ್ಟ್ ಮಾಡ್ಕೊಂಡ್ಬಿಟ್ರೆ ನಿಮಗೆ ಎಕ್ಸಾಮ್ ಈಸಿ ಆಗುವುದು. ಆದ್ರೆ ಕಂಡೀಷನ್ ನೀವು ಪರ್ಫೆಕ್ಟ್ ಮಾಡ್ಕೋಬೇಕು. ಇದರೊಂದಿಗೆ ಈ ವಿಡಿಯೋನ ಇಲ್ಲೇ ಮುಗಿಸಿದ ವಿದ್ಯಾರ್ಥಿಗಳು ಹಿಂದಿನ ವಿಡಿಯೋಗಳನ್ನು ಅಂದ್ರೆ 100% ಮಾರ್ಕ್ಸ್ಗೆ ಬರುವಂತಹ ಕ್ವಶನ್ಸ್ ವಿಡಿಯೋವನ್ನು ತಿಳ್ಕೊಬೇಕಂತಂದ್ರೆ ಕೆಳಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಹೋಗಿ ನೀವು ಆ ವಿಡಿಯೋನ ನೋಡ್ಕೋಬಹುದು. ಮತ್ತೆ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ, ಅವರು ಇದನ್ನು ತಿಳ್ಕೊಳ್ಳಿ, ಅವರು ಚೆನ್ನಾಗಿ ಸ್ಕೋರ್ ಮಾಡಲಿ. ಓಕೆ, ಮತ್ತೆ ಭೇಟಿಯಾಗೋಣ ಮತ್ತೊಂದು 100% ಕ್ವಶನ್ ಜೊತೆ. ಅಲ್ಲಿವರೆಗೆ ಚೆನ್ನಾಗಿ ಓದಿ, ಚೆನ್ನಾಗಿ ಅಭ್ಯಾಸ ಮಾಡಿ.